ಸೊ ಅವಾಗ ಬರ್ತಕ್ಕಂಥ ಒಂದೊಂದು ಸಬ್ಸ್ಕ್ರೈಬರ್ ಇವತ್ತಂದ್ರೆ ಇವತ್ತೊಂದು ಬಂತು ಅಥವಾ ನಾಳೆ ಇಲ್ಲ ನಾಡದೊಂದು ಬಂತು, ಬರ್ತಕ್ಕಂಥ ಒಂದೊಂದು ಸಬ್ಸ್ಕ್ರೈಬರ್ ಇಂದ ಅವ್ರಿಗೆ ಎಷ್ಟು ಪಾಸಿಟಿವ್ ಎನರ್ಜಿ ಕೊಡುತ್ತಲ್ಲ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವಿಡಿಯೋಗಾಗಿ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನಿಲ್ಲ, ಎಲ್ಲರಿಗೂ ಕೂಡ ಗೊತ್ತು, ಯಾಕಂದ್ರೆ ಬರ್ತಕ್ಕಂಥ ಒಂದೊಂದು ಸಬ್ಸ್ಕ್ರೈಬರ್ ಇಂದ ಯೂಟ್ಯೂಬರ್ಸ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದ್ರೆ, ಇವತ್ತು ಯೂಟ್ಯೂಬರ್ಸ್ ಅಂದ್ರೆ ಸ್ಮಾಲ್ ಯೂಟ್ಯೂಬರ್ಸ್ ಇವಾಗ ತಾನೇ ಜಸ್ಟ್ ಬಂದಿರತಕ್ಕಂಥ ಯೂಟ್ಯೂಬರ್ಸ್ಗೆ ವಿಡಿಯೋ ಪ್ರತಿದಿನ ವಿಡಿಯೋ ಮಾಡ್ತಿರ್ತಾರೆ. ಯಾಕಂದ್ರೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತಂದ್ರೆ, ಆ ಕ್ಲಿಪ್ ತಗೋಬೇಕು, ಜೊತೆಗೆ ಅವನ್ನೆಲ್ಲ ತಮ್ನೆಲ್ ರೆಡಿ ಮಾಡ್ಕೊಂಡು ಯಾಡ್ ಮಾಡ್ಬೇಕಾದ್ರೆ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಕೆಲಸ ಇರುತ್ತೆ. ಅಂದ್ರೆ ಕಡೆಗೆ ಬಂದು ಅಪ್ಲೋಡ್ ಮಾಡ್ಬೇಕಂದ್ರೆ ಕಮ್ಮಿ 2 ಗಂಟೆ, ಒಂದು ವಿಡಿಯೋಗೆ 2 ಗಂಟೆ ಸಮಯ ಬೇಕು. ಅಷ್ಟು ಸಮಯನ ತಕೊಂಡು ಅವ್ರು ವಿಡಿಯೋ ಮಾಡ್ತಿರ್ತಾರೆ. ಸೊ ಹಂಗಿದ್ದಾಗ ಸಬ್ಸ್ಕ್ರೈಬರ್ಸ್ ಏನು ಬರ್ಲಿಲ್ಲ ಅಂತ ಅನ್ಕೊಡ್ರಿ, ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ವಿಡಿಯೋನ ಮಾಡೋ ಸ್ಟಾಪ್ ಮಾಡ್ಬೇಕಂತ ಅನ್ಸಿರುತ್ತೆ. ಸೊ ಅವಾಗ ಬರ್ತಕ್ಕಂಥ ಒಂದೊಂದು ಸಬ್ಸ್ಕ್ರೈಬರ್ ಇವತ್ತಂದ್ರೆ ಇವತ್ತೊಂದು ಬಂತು ಅಥವಾ ನಾಳೆ ಇಲ್ಲ ನಾಡದೊಂದು ಬಂತು, ಬರ್ತಕ್ಕಂಥ ಒಂದೊಂದು ಸಬ್ಸ್ಕ್ರೈಬರ್ ಇಂದ ಅವ್ರಿಗೆ ಎಷ್ಟು ಪಾಸಿಟಿವ್ ಎನರ್ಜಿ ಕೊಡುತ್ತಲ್ಲ. ಅಂದ್ರೆ ವಿಡಿಯೋ ಮಾಡ್ಬೇಕನ್ನೋ ಹುಮ್ಮಸ್ಸು ಮಾತ್ರ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈಗೆಲ್ಲ ನನ್ನ ವಿಡಿಯೋನ ಜನ ನೋಡ್ತಿದ್ದಾರೆ, ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋ ಖುಷಿಯಿಂದ ಮತ್ತೆ ಅವರು ಹೊಸ ಹೊಸ ಕಂಟೆಂಟ್ ಅನ್ನ ಮಾಡಕ್ ರೆಡಿ ಆಗ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಯೂಟ್ಯೂಬ್ ತಮಗೆ ಗೊತ್ತಿಲ್ಲಂಗೆ ಯೂಟ್ಯೂಬ್ ಆಟೋಮೆಟಿಕ್ ಪ್ರಮೋಷನ್ ಮಾಡ್ಲಕತ್ತು, ನಮ್ಮ ಚಾನಲ್ ಗ್ರೋತ್ ಆಗುತ್ತೆ. ಸೊ ನಾನ್ ಹೇಳೋದಿಷ್ಟೇ, ಇವಾಗ ಸಬ್ಸ್ಕ್ರೈಬರ್ ಬಂದಂತ ಸಮಯದಲ್ಲಿ ಸೊ ಅವ್ರಿಗೆ ರೆಸ್ಪಾನ್ಸ್ ಕೊಡಿ. ಯಾಕಂದ್ರೆ ಕಮೆಂಟ್ಗೆ ರಿಟರ್ನ್ ಕಮೆಂಟ್ ನೀವು ಕೊಡ್ಲೇಬೇಕು. ಅಂದ್ರೆ ಅವ್ರಿಗೆ ರೆಸ್ಪಾನ್ಸ್ ನೀವು ಕೊಟ್ಟಿದ್ದಾರೆ ಆಯ್ತಂತಂದ್ರೆ ಅವ್ರು ಕಂಟಿನ್ಯೂಸ್ ಆಗಿ ನಿಮ್ ವಿಡಿಯೋನ ನೋಡ್ತಾ ಹೋಗ್ತಾರೆ. ನೀವು ಆಟೋಮೆಟಿಕ್ ನಿಮ್ ಚಾನಲ್ ಗ್ರೋತ್ ಆಗಿ ಆಗುತ್ತೆ. ಸೊ ನನಗೆ ಆಕ್ಚುಲಿ ಇದು ಅನಿಸ್ತು. ಸೊ ಇವಾಗ ಯಾಕಂದ್ರೆ ಮುಂಜಾನೆ ಒಂದು ಸಬ್ಸ್ಕ್ರೈಬರ್ ಬಂದ್ರು ನಂಗೆ. ಸೊ ಬಂದಾಗ ಯಾಕೋ ನಂಗೆ ಮನಸ್ಸು ಚಂಚಲವಾಗಿತ್ತು, ವಿಡಿಯೋ ಮಾಡ್ಬೇಕಾ ಮಾಡಬಾರ್ದಂತ ಬಿಡೋಕು ಮೇಲಿಲ್ಲ. ಯಾಕಂದ್ರೆ ಏನಾದ್ರು ಮಾಡ್ಬೇಕಂತಾನೆ ಯೂಟ್ಯೂಬ್ ಬಂದಿರ್ತೀವಿ. ಆದ್ರೂ ಅಂತ ಇವಾಗ ಏನ್ ಅವ್ರದ್ದು ಇದನ್ನ ಬಂತಲ್ಲ, ನನಗೆ ಸಬ್ಸ್ಕ್ರೈಬರ್ ಬಂತಲ್ಲ, ಬಂದ ತಕ್ಷಣ ನನಗೆ ಏನಾಯ್ತು, ಇಲ್ಲ ಮತ್ತೆ ರಿಟರ್ನ್ ಏನಾದ್ರು ಸಿಕ್ತಂಗೆ. ಅಂದ್ರೆ ವಿಡಿಯೋ ಮಾಡ್ಲೇಬೇಕು, ವಿಡಿಯೋ ಮಾಡಿದ್ರೆ ನಮ್ ಸಬ್ಸ್ಕ್ರೈಬರ್ ಬಂದೇ ಬರ್ತಾರೆ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ನಿಲ್ತೀವಿ ಅನ್ನೋದು ಒಂದು ಆತ್ಮವಿಶ್ವಾಸ ಬಂತು. ಸೊ ಹಿಂಗೆ ಪ್ರತಿಯೊಬ್ಬರು ಕೂಡ ಆಗ್ತಾ ಇರುತ್ತೆ. ಸಬ್ಸ್ಕ್ರೈಬರ್ ಯಾವಾಗ ಬರ್ತಾರಲ್ರಿ, ಅವಾಗ ನಿಮ್ ರಿಟರ್ನ್ ಪುಷಪ್ ನಿಮ್ ಮನಸ್ಸಲ್ಲೇ ರಿಟರ್ನ್ ಒಂದು ಏನೋ ಪಾಸಿಟಿವ್ನೆಸ್ ರೆಡಿ ಆಗುತ್ತೆ. ಅದು ಡಮ್ಮಿ ಕಂಟೆಂಟ್ ಅಂತ ಅಲ್ಲ, ನನಗೆ ಅನುಭವ ಸಿಕ್ತ ಅನ್ನೋ ಕಾರಣಕ್ಕಾಗಿ ನಾನು ವಿಡಿಯೋ ಮಾಡಿದ್ದೇನೆ. ಸೊ ಇದು ಯಾರಿಗೂ ಅಂದ್ರೆ ಯೂಸ್ಫುಲ್ ಆಗಿದೆ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ಒಬ್ರನ್ನೊಬ್ರನ್ನ ಅಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದನ್ನ ಕಲೀರಿ. ಯಾಕಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಏನಾಗುತ್ತೆ, ಜೀವನದಲ್ಲಿ ಬೆಳವಣಿಗೆ ಅನ್ನೋದು ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಬೆಳೆಯುತ್ತೆ. ಸಪೋರ್ಟ್ ಮಾಡಿಲ್ಲ ಅಂತ ಏನಾಗುತ್ತೆ ನಿಮಗೂ ಬೆಳವಣಿಗೆ ಇರಲ್ಲ, ಬಟ್ ಇನ್ನೊಬ್ರಿಗೂ ಪಾಪ ಹೆಲ್ಪ್ ಸಿಗಲ್ಲ. ಸೊ ಅದಕ್ಕಾಗಿ ನಾನು ಹೇಳುದು, ಒಬ್ಬರಿಗೊಬ್ರು ಸಪೋರ್ಟ್ ಮಾಡ್ರಿ, 100% ಎಲ್ಲರೂ ಬೆಳೆದೇ ಬೆಳಿತೀರ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.